ಇಂದಿನ ವಿಡಿಯೋ ವಿಜಯ ಏಕಾದಶಿಯ ಕುರಿತಾಗಿದೆ. ಈ ವಿಡಿಯೋದಲ್ಲಿ ನಾವು ವಿಜಯ ಏಕಾದಶಿಯ ವ್ರತ ಕಥೆಯನ್ನು ಕೇಳೋಣ. ಸ್ಕಾಂದ ಪುರಾಣದ ಪ್ರಕಾರ ಒಮ್ಮೆ ಯುಧಿಷ್ಠಿರ ಮಹಾರಾಜರು ಮಾಘ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ವಿಜಯ ಏಕಾದಶಿಯ ಮಹತ್ವವನ್ನು ವಿವರಿಸಲು ಶ್ರೀಕೃಷ್ಣನನ್ನು ಕೇಳಿದನು. ಅದಕ್ಕೆ ಶ್ರೀಕೃಷ್ಣನು ಉತ್ತರಿಸಿದನು, ಓ ಯುಧಿಷ್ಠಿರ, ವಿಜಯ ಏಕಾದಶಿ ಎಂದು ಕರೆಯಲ್ಪಡುವ ಈ ಮಹಾ ಏಕಾದಶಿ ವ್ರತದ ಬಗ್ಗೆ ನಾನು ನಿನಗೆ ಹೇಳುತ್ತೇನೆ ಕೇಳು. ಈ ವಿಜಯ ಏಕಾದಶಿ ವ್ರತವನ್ನು ಯಾರು ಆಚರಿಸುತ್ತಾರೋ ಅವರು ಈ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಈ ಏಕಾದಶಿಯಂದು ಉಪವಾಸ ಮಾಡುವ ಮತ್ತು ಅದರ ವ್ರತಕಥೆಯನ್ನು ಕೇಳುವವರ ಎಲ್ಲಾ ಪಾಪಗಳು ನಾಶವಾಗುತ್ತವೆ. ಒಮ್ಮೆ ನಾರದ ಮುನಿಯು ವಿಜಯ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸುವ ಮೂಲಕ ಸಾಧಿಸಬಹುದಾದ ಪ್ರಯೋಜನಗಳ ಬಗ್ಗೆ ಬ್ರಹ್ಮದೇವರನ್ನು ಕೇಳಿದರು. ಈ ವಿಜಯ ಏಕಾದಶಿಯು ಅತ್ಯಂತ ಪುರಾತನವಾದ ಉಪವಾಸದ ದಿನವಾಗಿದೆ ಮತ್ತು ಇದು ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ಎಂದು ಭಗವಾನ್ ಬ್ರಹ್ಮನು ನಾರದನಿಗೆ ಉತ್ತರಿಸಿದನು. ಈ ಏಕಾದಶಿ ವ್ರತವು ಈ ಜನ್ಮದಲ್ಲಿ ಮಾಡಿದ ಮತ್ತು ಹಿಂದಿನ ಎಲ್ಲಾ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ನಾಶಪಡಿಸುತ್ತದೆ ಎಂದು ಭಗವಾನ್ ಬ್ರಹ್ಮನು ಮತ್ತಷ್ಟು ಹೇಳುತ್ತಾನೆ. ಭಗವಾನ್ ಬ್ರಹ್ಮನು ನಾರದ ಮುನಿಗೆ ಈ ವ್ರತ ಕಥೆಯನ್ನು ಇಲ್ಲಿಯವರೆಗೆ ಯಾರಿಗೂ ಬಹಿರಂಗಪಡಿಸಲಿಲ್ಲ, ಆದರೆ ನೀವು ಇದನ್ನು ಯಾವುದೇ ಸಂದೇಹವಿಲ್ಲದೆ ಅರ್ಥ ಮಾಡಿಕೊಳ್ಳಬಹುದು ಎಂದು ಹೇಳಿದರು. ಈ ಏಕಾದಶಿ ಹೆಸರು ವಿಜಯ ಏಕಾದಶಿ ಆಗಿರುವುದರಿಂದ ಈ ಏಕಾದಶಿ ವ್ರತವನ್ನು ಆಚರಿಸುವ ಜನರು ತಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ವಿಜಯವನ್ನು ಹೊಂದುತ್ತಾರೆ ಎಂದು ಬ್ರಹ್ಮನು ನಾರದನಿಗೆ ಹೇಳಿದನು. ಮುಂದೆ ಬ್ರಹ್ಮನು ನಾರದ ಮುನಿಗೆ ಹೇಳುತ್ತಾನೆ, ಶ್ರೀರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋದಾಗ ಶ್ರೀರಾಮ, ಸೀತಾದೇವಿ ಮತ್ತು ಅವರ ಸಹೋದರ ಲಕ್ಷ್ಮಣ ಪಂಚವಟಿಯಲ್ಲಿ ತಂಗಿದ್ದರು. ಆ ಸಮಯದಲ್ಲಿ ಸೀತಾದೇವಿಯನ್ನು ದುಷ್ಟರಾಜ ರಾವಣನು ಅಪಹರಿಸಿದನು. ರಾಮನು ದುಃಖಿತನಾದನು ಮತ್ತು ಸೀತಾದೇವಿಯನ್ನು ಅರಣ್ಯದಲ್ಲಿ ಹುಡುಕಲು ಪ್ರಾರಂಭಿಸಿದನು. ರಾಮನು ತನ್ನ ಪ್ರೀತಿಯ ಪತ್ನಿ ಸೀತಾದೇವಿಯನ್ನು ಹುಡುಕುತ್ತಿರುವಾಗ ಸಾಯುತ್ತಿರುವ ಜಟಾಯುವನ್ನು ನೋಡಿದನು. ಮಹಾನ್ ಭಕ್ತ ಜಟಾಯು ರಣಹದ್ದು ಸೀತಾದೇವಿಯನ್ನು ರಾವಣನು ಹೇಗೆ ಅಪಹರಿಸಿದನೆಂದು ರಾಮನಿಗೆ ತಿಳಿಸಿದ ನಂತರ ಜಟಾಯು ವೈಕುಂಠಕ್ಕೆ ಹಿಂತಿರುಗಿದನು. ನಂತರ ಶ್ರೀರಾಮನು ಕಿಷ್ಕಿಂಧೆಗೆ ಬಂದು ವಾನರ ರಾಜ ಸುಗ್ರೀವನನ್ನು ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡನು. ರಾವಣನು ತನ್ನ ಹೆಂಡತಿ ಸೀತಾದೇವಿಯನ್ನು ಹೇಗೆ ಅಪಹರಿಸಿದನೆಂಬುದನ್ನು ರಾಮನು ಸುಗ್ರೀವನಿಗೆ ವಿವರಿಸಿದನು. ಮತ್ತು ರಾಮನು ತನ್ನ ಹೆಂಡತಿಯನ್ನು ಹುಡುಕಲು ಸುಗ್ರೀವನ ಸಹಾಯವನ್ನು ಕೇಳಿದನು. ಸುಗ್ರೀವನು ತನ್ನ ಎಲ್ಲ ವಾನರ ಸೇನೆಯನ್ನು ಸೀತಾದೇವಿಯನ್ನು ಹುಡುಕಲು ವ್ಯವಸ್ಥೆಗೊಳಿಸಿದನು. ಅವರು ಒಟ್ಟಾಗಿ ವಾನರ ಮತ್ತು ಕರಡಿಗಳ ಸೈನ್ಯವನ್ನು ಏರ್ಪಡಿಸಿದರು. ಅವರು ಸೀತಾದೇವಿಯನ್ನು ಹುಡುಕಲು ಹನುಮಂತನನ್ನು ಲಂಕೆಗೆ ಕಳುಹಿಸಿದರು. ಹನುಮಂತನಿಗೆ ಅಶೋಕವನದಲ್ಲಿ ಸೀತಾದೇವಿಯನ್ನು ನೋಡಲು ಸಾಧ್ಯವಾಯಿತು. ಹನುಮಂತನು ಸೀತಾದೇವಿಗೆ ಭಗವಾನ್ ಶ್ರೀರಾಮನ ಸಂದೇಶವನ್ನು ತಲುಪಿಸಿದನು ಮತ್ತು ಪರಮಾತ್ಮನಾದ ಶ್ರೀರಾಮನಿಗೆ ಅಂತಹ ಮಹತ್ತರವಾದ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ತನ್ನ ಅಧಿಕೃತತೆಯನ್ನು ಸಾಬೀತುಪಡಿಸುವ ಉಂಗುರವನ್ನು ಸೀತಾದೇವಿಗೆ ತೋರಿಸಿದನು ಮತ್ತು ನಂತರ ರಾಮನಿಗೆ ಸೀತಾದೇವಿಯ ಸಂದೇಶದೊಂದಿಗೆ ರಾಮನ ಬಳಿಗೆ ಹಿಂತಿರುಗಿದನು. ಆಗ ರಾಮ ಮತ್ತು ಇತರ ವಾನರರು ಸೀತಾದೇವಿಯು ಲಂಕೆಯಲ್ಲಿದ್ದಾಳೆಂದು ತಿಳಿದುಕೊಂಡರು. ಸುಗ್ರೀವನ ಸಹಾಯದಿಂದ ರಾಮನು ಲಂಕೆಯ ಕಡೆಗೆ ಹೊರಟನು. ವಾನರ ಸೈನ್ಯದೊಂದಿಗೆ ಸಮುದ್ರದ ದಡಕ್ಕೆ ಬಂದ ರಾಮನಿಗೆ ಸಮುದ್ರದ ನೀರು ಆಳವಾಗಿದೆ ಎಂದು ಅರ್ಥವಾಯಿತು. ವರುಣದೇವನ ವಾಸಸ್ಥಾನವಾದ ಈ ಆಳವಾದ ಸಾಗರವನ್ನು ನಾವು ಹೇಗೆ ದಾಟಬಹುದು ಎಂಬ ರಾಮ ಲಕ್ಷ್ಮಣನನ್ನು ಕೇಳಿದನು. ಇದನ್ನು ದಾಟಲು ನನಗೆ ಸುಲಭವಾದ ದಾರಿ ಕಾಣುತ್ತಿಲ್ಲ ಎಂದು ರಾಮ ಹೇಳಿದ. ಇಲ್ಲಿಂದ ಕೇವಲ 4 ಮೈಲಿ ದೂರದಲ್ಲಿರುವ ಒಂದು ದ್ವೀಪದಲ್ಲಿ ಮಹರ್ಷಿ ಬಕದಲಭ್ಯನು ವಾಸಿಸುತ್ತಾನೆ ಎಂದು ಲಕ್ಷ್ಮಣ ರಾಮನಿಗೆ ಹೇಳಿದನು. ಲಕ್ಷ್ಮಣನು ರಾಮನಿಗೆ ಹೇಳಿದನು, ಋಷಿಯು ಅನೇಕ ಬ್ರಹ್ಮಗಳನ್ನು ನೋಡಿದ್ದಾರೆ ಮತ್ತು ಅವರು ತುಂಬಾ ವಯಸ್ಸಾದ ಮತ್ತು ಬುದ್ಧಿವಂತರಾಗಿದ್ದಾರೆ. ನಾವು ಅವರ ದರ್ಶನವನ್ನು ತೆಗೆದುಕೊಂಡು ನಾವು ಹೇಗೆ ಸುರಕ್ಷಿತವಾಗಿ ಲಂಕವನ್ನು ತಲುಪಬಹುದು ಎಂದು ಅವರನ್ನು ಕೇಳೋಣ. ರಾಮ ಮತ್ತು ಲಕ್ಷ್ಮಣ ಆಶ್ರಮಕ್ಕೆ ಹೋದರು. ಭಗವಾನ್ ರಾಮನು ವಿಷ್ಣುವಿನ ಅವತಾರ ಎಂದು ಅರ್ಥ ಮಾಡಿಕೊಳ್ಳಬಲ್ಲ ಋಷಿ ಬಕದಲಭ್ಯ ಲೋಕ ಕಲ್ಯಾಣಕ್ಕಾಗಿ ಕಾಣಿಸಿಕೊಂಡ ರಾಮನು ಭೂಮಿಯಲ್ಲಿ ಮಾನವನಾಗಿ ಕಾಣಿಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಂಡರು. ಋಷಿಯು ಅವರನ್ನು, ಓ ಕ್ಷತ್ರಿಯರಲ್ಲಿ ಶ್ರೇಷ್ಠರೇ, ನೀವು ನನ್ನ ಆಶ್ರಮಕ್ಕೆ ಏಕೆ ಬಂದಿದ್ದೀರಿ ಎಂದು ಕೇಳಿದರು. ಶ್ರೀರಾಮನು ಋಷಿಗಳಿಗೆ, ಓ ಮಹಾಬ್ರಾಹ್ಮಣನೇ, ನಾವು ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪುವ ಸಲುವಾಗಿ ನನ್ನ ವಾನರ ಸೈನ್ಯ ಮತ್ತು ಕರಡಿ ಯೋಧರೊಂದಿಗೆ ಇಲ್ಲಿ ಸಮುದ್ರ ತೀರಕ್ಕೆ ಬಂದಿದ್ದೇವೆ. ಓ ಮಹಾನ್ ಋಷಿಗಳೇ, ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿ ಮತ್ತು ಈ ವಿಶಾಲವಾದ ಸಾಗರವನ್ನು ನಾವು ಹೇಗೆ ದಾಟಬಹುದು ಎಂಬುದನ್ನು ದಯವಿಟ್ಟು ನಮಗೆ ತಿಳಿಸಿ.
ಆಗ ಋಷಿ ರಾಮನಿಗೆ ಹೇಳಿದ, ಓ ರಾಮ, ನಾನು ನಿಮಗೆ ಎಲ್ಲ ಉಪವಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದನ್ನು ಹೇಳುತ್ತೇನೆ ಮತ್ತು ಈ ವ್ರತವನ್ನು ಆಚರಿಸುವ ಮೂಲಕ ಖಂಡಿತವಾಗಿಯೂ ಈ ಸಾಗರವನ್ನು ದಾಟಿ ರಾವಣನನ್ನು ಜಯಿಸುವೆ ಮತ್ತು ನೀವು ಶಾಶ್ವತವಾಗಿ ಎಲ್ಲರಿಂದಲೂ ವೈಭವೀಕರಿಸಲ್ಪಡುವಿರಿ ಎಂದು ಹೇಳಿದರು. ಈ ವ್ರತವನ್ನು ಹೇಗೆ ಆಚರಿಸಬೇಕೆಂದು ತಿಳಿಯಲು ದಯವಿಟ್ಟು ಈಗ ಪೂರ್ಣ ಗಮನದಿಂದ ಆಲಿಸಿ. ಶುಕ್ಲ ಪಕ್ಷದ ಮಾಘ ಮಾಸದ ಸಮಯದಲ್ಲಿ ಬರುವ ಏಕಾದಶಿಯನ್ನು ವಿಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ವಿಜಯ ಏಕಾದಶಿಯನ್ನು ಆಚರಿಸುವ ಮೂಲಕ ಯಾರಾದರೂ ತಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸಬಹುದು ಮತ್ತು ಅವರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ದಶಮಿಯ ದಿನದಂದು ನಿಮ್ಮ ಬೆಳಗ್ಗಿನ ಸ್ನಾನದ ನಂತರ ಚಿನ್ನ ಅಥವಾ ಬೆಳ್ಳಿ ಅಥವಾ ತಾಮ್ರದಿಂದ ಮಾಡಿದ ಮಡಿಕೆಯನ್ನು ಶುದ್ಧ ನೀರಿನಿಂದ ತುಂಬಿಸಿ ಎಂದು ಋಷಿಯು ಅವರಿಗೆ ಹೇಳಿದರು. ಈ ಲೋಹಗಳು ಲಭ್ಯವಿಲ್ಲದಿದ್ದರೆ ಮಣ್ಣಿನ ಮಡಿಕೆಯನ್ನು ಸಹ ಬಳಸಬಹುದು. ಮಡಿಕೆಯನ್ನು ಶುದ್ಧ ನೀರಿನಿಂದ ತುಂಬಿದ ನಂತರ ಅದನ್ನು ಮಾವಿನ ಎಲೆಗಳಿಂದ ಅಲಂಕರಿಸಿ ಮಡಿಕೆಯನ್ನು ಮುಚ್ಚಿ ಮತ್ತು ಪವಿತ್ರ ಪೀಠದ ಮೇಲೆ ಇರಿಸಿ. ಮಡಿಕೆಯ ಮುಚ್ಚಳದ ಮೇಲೆ ಬಾರ್ಲೆ, ಗೋಧಿ, ಅಕ್ಕಿ, ಜೋಳ, ಕಡಲೆ, ನವಣೆ ಮತ್ತು ಬಟಾಣಿಗಳಂತಹ 7 ಧಾನ್ಯಗಳನ್ನು ಇರಿಸಿ. ಹೂವಿನ ಮಾಲೆಗಳು ಮತ್ತು ಶ್ರೀಗಂಧದಿಂದ ನೀರಿನ ಮಡಿಕೆಯನ್ನು ಅಲಂಕರಿಸಿ. ಮಡಿಕೆಯ ಮೇಲಿನ ಮುಚ್ಚಳದ ಮೇಲೆ ದಾಳಿಂಬೆ ಮತ್ತು ತೆಂಗಿನಕಾಯಿ ಇರಿಸಿ. ಧಾನ್ಯಗಳಿಂದ ತುಂಬಿದ ಮುಚ್ಚಳದ ಮೇಲೆ ಭಗವಾನ್ ನಾರಾಯಣನ ಮೂರ್ತಿಯನ್ನು ಇರಿಸಿ. ಅದರ ನಂತರ ಬಹಳ ಭಕ್ತಿಯಿಂದ ನೀರಿನ ಮಡಿಕೆಯನ್ನು ವರುಣದೇವರೆಂದು ಪೂಜಿಸಿ ಮತ್ತು ಅವರಿಗೆ ಧೂಪ, ಶ್ರೀಗಂಧ, ಪಾಯಸ, ಹೂವುಗಳು, ತುಪ್ಪದ ದೀಪ ಮತ್ತು ಸ್ವಲ್ಪ ನೈವೇದ್ಯವನ್ನು ಅರ್ಪಿಸಿ. ಏಕಾದಶಿಯ ಮುಂಜಾನೆ ನಿಮ್ಮ ಬೆಳಗಿನ ಸ್ನಾನವನ್ನು ಮಾಡಿ ನಂತರ ನೀರಿನ ಮಡಿಕೆಯನ್ನು ಉತ್ತಮವಾದ ಶ್ರೀಗಂಧ ಮತ್ತು ಹೂಮಾಲೆಗಳಿಂದ ಅಲಂಕರಿಸಿ. ನಂತರ ಮತ್ತೆ ಪಾತ್ರೆಗೆ ಧೂಪ, ಶ್ರೀಗಂಧ ಮತ್ತು ತುಪ್ಪದ ದೀಪವನ್ನು ಅರ್ಪಿಸಿ ಮತ್ತು ಬೇಯಿಸಿದ ಆಹಾರ, ದಾಳಿಂಬೆ ಮತ್ತು ತೆಂಗಿನಕಾಯಿಯಂತಹ ಅನೇಕ ರೀತಿಯ ನೈವೇದ್ಯವನ್ನು ನೀರಿನ ಮಡಿಕೆಯ ಮುಂದೆ ಭಕ್ತಿಯಿಂದ ಇರಿಸಿ. ಈ ಪವಿತ್ರ ಮಡಿಕೆಯ ಬಳಿ ಏಕಾದಶಿ ರಾತ್ರಿ ಎಚ್ಚರವಾಗಿರಿ. ದ್ವಾದಶಿಯಂದು ಬೆಳಿಗ್ಗೆ ನೀರಿನ ಮಡಿಕೆಯನ್ನು ಪವಿತ್ರ ನದಿಯ ದಡಕ್ಕೆ ಅಥವಾ ಸಣ್ಣ ಕೊಳದ ದಡಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲ ಪೂಜಾ ಸಾಮಗ್ರಿಗಳು ಮತ್ತು ನೈವೇದ್ಯಗಳೊಂದಿಗೆ ಮಡಿಕೆಯನ್ನು ಪೂಜಿಸಿ. ಅದನ್ನು ಸರಿಯಾಗಿ ಪೂಜಿಸಿದ ನಂತರ ವೇದಿಕ ಶಾಸ್ತ್ರಗಳಲ್ಲಿ ಪರಿಣಿತರಾದ ಶುದ್ಧ ಹೃದಯದ ಬ್ರಾಹ್ಮಣನಿಗೆ ಮಡಿಕೆಯನ್ನು ಅರ್ಪಿಸಿ. ಈ ಮೂಲಕ ಋಷಿಯು ಶ್ರೀರಾಮನಿಗೆ ಹೇಳಿದನು, ನೀನು ಮತ್ತು ನಿನ್ನ ಸೇನಾಧಿಕಾರಿಗಳು ಈ ರೀತಿ ವಿಜಯ ಏಕಾದಶಿಯನ್ನು ಆಚರಿಸಿದರೆ ನೀವು ಖಂಡಿತವಾಗಿಯೂ ಎಲ್ಲಾ ರೀತಿಯಲ್ಲೂ ವಿಜಯಶಾಲಿಯಾಗುತ್ತೀರಿ. ಭಗವಾನ್ ರಾಮಚಂದ್ರನು ಋಷಿ ಬಕದಲಭ್ಯನು ಸೂಚಿಸಿದಂತೆಯೇ ಮಾಡಿದನು. ಭಗವಾನ್ ರಾಮ, ಲಕ್ಷ್ಮಣ ಎಲ್ಲ ವಾನರ ಸೇನೆಯೊಂದಿಗೆ ಈ ವಿಜಯ ಏಕಾದಶಿಯನ್ನು ಆಚರಿಸಿದರು ಮತ್ತು ಅವರು ಎಲ್ಲ ರಾಕ್ಷಸ ಶಕ್ತಿಗಳನ್ನು ಗೆದ್ದರು. ಹಾಗೆಯೇ ವಿಜಯ ಏಕಾದಶಿಯನ್ನು ಆಚರಿಸುವ ಯಾರಾದರೂ ಈ ಮೃತ್ಯುಲೋಕದಲ್ಲಿ ಯಾವಾಗಲೂ ವಿಜಯಶಾಲಿಯಾಗುತ್ತಾರೆ ಮತ್ತು ಇಹಲೋಕ ತ್ಯಜಿಸಿದ ನಂತರ ಅವರು ವಿಷ್ಣುಲೋಕ ವೈಕುಂಠದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ಈ ಏಕಾದಶಿ ವ್ರತವು ಒಬ್ಬನ ಎಲ್ಲ ಪಾಪಗಳನ್ನು ತೊಡೆದುಹಾಕಲು ಪ್ರಬಲವಾಗಿದೆ ಎಂದು ಬ್ರಹ್ಮನು ನಾರದ ಮುನಿಗೆ ಹೇಳಿದನು. ಈ ವಿಜಯ ಏಕಾದಶಿ ವ್ರತದ ಕಥೆಯನ್ನು ಓದುವ ಅಥವಾ ಕೇಳುವ ಯಾರಾದರೂ ಅಶ್ವಮೇಧ ಯಾಗವನ್ನು ಮಾಡಿದ ಪುಣ್ಯವನ್ನು ಪಡೆಯುತ್ತಾರೆ ಎಂದು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದನು. ಸ್ಕಾಂದ ಪುರಾಣದಿಂದ ಉಲ್ಲೇಖಿಸಲಾದ ವಿಜಯ ಏಕಾದಶಿಯ ವ್ರತಕಥೆಯ ನಿರೂಪಣೆಯು ಹೀಗೆ ಕೊನೆಗೊಳ್ಳುತ್ತದೆ. ಇದಿಷ್ಟು ವಿಜಯ ಏಕಾದಶಿ ವ್ರತಕಥೆಯ ಬಗ್ಗೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.